ನಮಸ್ಕಾರ ಸ್ನೇಹಿತರೆ, ಎರಡನೇ ಸೂಪರ್ ಓವರ್ನಲ್ಲಿ ಮೂರನೇ ಟಿ20 ಪಂದ್ಯ ಗೆದ್ದ ಟೀಮ್ ಇಂಡಿಯಾ ಟ್ರೋಫಿ ಹಿಡಿದುಕೊಂಡು ಬಿಕ್ಕಿ ಅತ್ತ ರಿಂಕು ಸಿಂಗ್. ಮೂರನೇ ಟಿ20 ಪಂದ್ಯ ಗೆದ್ದಾದ ನಂತರ ರಿಂಕು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಬಂಧುಗಳೇ, ಮೂರನೇ ಟಿ20 ಪಂದ್ಯದಲ್ಲಿ ರಿಂಕು ಸಿಂಗ್ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರ ಬ್ಯಾಟಿಂಗ್ ಇನ್ನಿಂಗ್ಸ್ ನಲ್ಲಿ ನಿಮಗೆ ಇಷ್ಟವಾದ ಬ್ಯಾಟಿಂಗ್ ಇನ್ನಿಂಗ್ಸ್ ಯಾರದಾಗಿತ್ತು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಬೆಂಗಳೂರಿನಲ್ಲಿ ನಡೆದ ಮೂರನೇ ಟಿ20 ಪಂದ್ಯ ಟೈ ಮೇಲೆ ಟೈ ಆಗುವ ಮೂಲಕ ಹೊಸ ಇತಿಹಾಸವನ್ನ ರಚಿಸಿದೆ. ಭಾರತ 112 ರನ್ಗಳ ಬೃಹತ್ ಮೊತ್ತ ಚೇಸ್ ಮಾಡಿದ ಅಫ್ಘಾನಿಸ್ತಾನ ತಂಡ ಪಂದ್ಯವನ್ನ ರೋಚಕವಾಗಿ ಟೈ ಮಾಡಿಕೊಂಡಿತು. ಅಫ್ಘಾನಿಸ್ತಾನದ ತಂಡದ ಬ್ಯಾಟಿಂಗ್ ನಿಜಕ್ಕೂ ಮೆಚ್ಚಲೇಬೇಕು. ಪಂದ್ಯ ಟೈ ಆದ ನಂತರ ಸೂಪರ್ ಓವರ್ ಆಡಿಸಲಾಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 11 ರನ್ಗಳನ್ನ ಸಿಡಿಸಿತು. ಈ ಗುರಿಯನ್ನ ಬೆನ್ನಟ್ಟಲು ಅಫ್ಘಾನ್ ತಂಡಕ್ಕೆ ಸಾಧ್ಯವಾಗಲೇ ಇಲ್ಲ. 3 ಎಸೆತಗಳಲ್ಲಿ ಅಫ್ಘಾನ್ ತಂಡವು 2 ವಿಕೆಟ್ ಕಳೆದುಕೊಂಡು ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು ಸ್ನೇಹಿತರೆ. ಈ ಮೂಲಕ 3 ಪಂದ್ಯಗಳ ಟಿ20 ಸರಣಿಯನ್ನ ಟೀಮ್ ಇಂಡಿಯಾವು 3-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಇತಿಹಾಸವನ್ನ ನಿರ್ಮಿಸಿದೆ ಸ್ನೇಹಿತರೆ. ಇನ್ನು ಈ ಒಂದು ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡದ ಪರ ರಿಂಕು ಸಿಂಗ್ ರವರು ಬರೀ 32 ಎಸೆತಗಳಲ್ಲಿ ಸ್ಫೋಟಕ 69 ರನ್ಗಳ ಕಾಣಿಕೆಯನ್ನ ನೀಡಿದರು ಸ್ನೇಹಿತರೆ. ಇನ್ನು ಅಫ್ಘಾನ್ ವಿರುದ್ಧದ ಮೂರನೇ ಟಿ20 ಪಂದ್ಯವನ್ನ ಎರಡನೇ ಸೂಪರ್ ಓವರ್ ನಲ್ಲಿ ಗೆದ್ದಾದ ನಂತರ ಮಾತನಾಡಿದ ರಿಂಕು ಸಿಂಗ್ ರವರು ಹೀಗೆ ಹೇಳಿದ್ದಾರೆ: 2 ಸೂಪರ್ ಓವರ್ಗಳ ಪಂದ್ಯವನ್ನ ಆಡುತ್ತಿರುವುದು ನನಗೆ ಮಜಾ ನೀಡುತ್ತಿತ್ತು. ಇದೊಂದು ಹೈ ಪ್ರೆಷರ್ ಗೇಮ್ ಆಗಿತ್ತು. ಎಲ್ಲ ತಂಡದ ಆಟಗಾರರು ಅವರವರ ಸಾಮರ್ಥ್ಯವನ್ನ ಪರೀಕ್ಷಿಸುವ ನಿಟ್ಟಿನಲ್ಲಿ ಪಂದ್ಯವನ್ನ ಏರ್ಪಡಿಸಿದಂತೆ ನನಗೆ ಕಾಣಿಸಿತ್ತು ಎಂದು ರಿಂಕು ಸಿಂಗ್ ರವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ನಾವು ಈ ಟಿ20 ಸರಣಿಯನ್ನ 3-0 ಅಂತರದಿಂದ ಗೆದ್ದುಕೊಂಡಿರುವುದು ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿಯನ್ನ ನೀಡುತ್ತಿದೆ. ಮುಂದಿನ ಪಂದ್ಯಗಳಲ್ಲಿಯೂ ನಾನು ಇದೇ ರೀತಿಯ ಆಟವನ್ನ ಆಡಲು ಎದುರು ನೋಡುತ್ತಿದ್ದೇನೆ ಎಂದು ರಿಂಕು ಸಿಂಗ್ ರವರು ಮೂರನೇ ಟಿ20 ಪಂದ್ಯವನ್ನ ಎರಡನೇ ಸೂಪರ್ ಓವರ್ ನಲ್ಲಿ ಗೆದ್ದಾದ ನಂತರ ಹೇಳಿದರು. ಇನ್ನು ಮಾತು ಮುಂದುವರೆಸಿದ ರಿಂಕು ಸಿಂಗ್ ರವರು ಟ್ರೋಫಿ ಹಿಡಿದುಕೊಂಡು ಅಳುತ್ತಲೇ ಹೀಗೆ ಹೇಳಿದರು: ನನಗೆ ರೋಹಿತ್ ಶರ್ಮಾ ರವರು ಆಟದ ಮಧ್ಯದಲ್ಲಿ ಒತ್ತಡವನ್ನ ಹೇಗೆ ನಿಭಾಯಿಸಬೇಕೆಂದು ಗೈಡ್ ಮಾಡುತ್ತಿದ್ದರು. ಇದು ಎಲ್ಲೋ ಒಂದು ಕಡೆ ಪಂದ್ಯದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಿತು ಎಂದು ಹೇಳಿದರು ರಿಂಕು ಸಿಂಗ್. ಇನ್ನು ಮಾತು ಮುಂದುವರೆಸಿದ ರಿಂಕು ಸಿಂಗ್ ರವರು, ಭಾರತ ತಂಡವು ಈ ಟಿ20 ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿರುವುದು ನನಗೆ ವೈಯಕ್ತಿಕವಾಗಿ ಖುಷಿ ನೀಡುತ್ತಿದೆ ಎಂದು ರಿಂಕು ರವರು ಹೇಳಿದರು. ನೋಡುತ್ತಿರಲ್ಲ ಬಂಧುಗಳೇ, ಮೂರನೇ ಟಿ20 ಪಂದ್ಯವನ್ನ ಎರಡನೇ ಸೂಪರ್ ಓವರ್ ನಲ್ಲಿ ಗೆದ್ದಾದ ನಂತರ ರಿಂಕು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.